ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕೊಡಮ್ಮ. ಅಲ್ಲಿಡಮ್ಮ, ತಗೋತೀನಿ. ನಮ್ಮ ಅತ್ತೆ ಕೊಡಮ್ಮ. ಬೀಗ್ತೀವ್ರೆ. ಹೆತ್ತ ತಾಯಿನೂ ಅಂತ ಮುಖ ನೋಡಿದೆ, ನನ್ನೇ ಕೋಲ್ ತಗೊಂಡು ನೋಡ್ಯಕ್ ಬಂದ. ನೀವು ನಾನು ಹೆತ್ತ ಮಗನ. ಮಮ್ಮಿ, ಅಯ್ಯೋ ಮಮ್ಮಿ, ಮದರ್ ಇಂಡಿಯಾ. ಮಮ್ಮಿ, ಮದರ್ ಇಂಡಿಯಾ. ಬೇಡ ಬೇಡ ಮಮ್ಮಿ, ಇದ್ಯಾಕೆ ಮಮ್ಮಿ ಹಿಂಗ್ ಮಾಡ್ತಾ ಇದ್ಯಾ? ಓ, ಈ ಮುದ್ದು ಮಗನ್ ಜೊತೆ ಬೆಳಗ್ಗೆ ಕನ್ನ ಮುಚ್ಚಾಲೆ ಆಟ ಆಡ್ಬೇಕು ಅಂತ ಅನ್ಕೊಂಡಿದ್ಯಾ? ಏನ್ ಮಮ್ಮಿ ನೀನು, ನಿನ್ಗೋಸ್ಕರ ನಾ ಏನ್ ತಂದಿದೀನಿ ನೋಡು. ಮತ್ತೊಡಿಯಕ್ ಕೋಲ್ ತಂದೀನಪ್ಪ. ಏನ್ ಮಾತು ಅಂತಾಡ್ತೀವಿ ಮಮ್ಮಿ, ಬಿಡ್ತಾನ. ಪೂಜೆ ಮಾಡ್ಸೋಣ ಅಂತ ಅಮ್ಮನವ್ರ ಗುಡಿಗೆ ಹೋಗಿದ್ನಾ, ಅಮ್ಮನವ್ರನ್ನ ನೋಡ್ತಾ ಇದ್ದ ಹಾಗೆ ನಿನ್ನ ಮುಖಾನೇ ನೋಡ್ದಂಗ ಆಗೋಯ್ತು ಮಮ್ಮಿ. ಹೆತ್ತ ತಾಯಿ ನನ್ನ ಪಾಲಿನ ದೇವತೆ ಅಂತ ಹೇಳಿ ಹಾಗೆ ಪ್ರಸಾದ ಇಸ್ಕೊಂಡು ಓಡೋಡ್ಬಿಟ್ಟೆ. ತಗೋ ಮಮ್ಮಿ. ಅಲ್ಲ ಕಣ, ರಾತ್ರಿ ನೋಡಿದ್ರೆ ಮೈ ಮೇಲೆ ದೆವ್ವ ಬಂದಂಗೆ ಆಡ್ತೀಯ. ಇವಾಗ ನೋಡಿದ್ರೆ ಅಮ್ಮ, ಮಮ್ಮಿ, ಪ್ರಸಾದ. ದೆವ್ವನ ನಾನ? ನೀವೇ ರಾತ್ರಿ ಕುಟ್ಕೊಂಡ್ ಬಂದು ನಿಮ್ಮ ಅಮ್ಮನ್ಗೆ ಹೊಡೆಯಕ್ ಹೋಗಿದ್ರಲ್ಲ. ನೋ 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 ನೋ. ನನ್ನ ಮಗ ಬಂದು ತಡೆದಿದ್ದಕ್ಕಾಯ್ತು, ಇಲ್ಲ ಅಂದಿದ್ರೆ. ಏನ್ ಆಶ್ಚರ್ಯ, ಈ ಮನೇಲಿರೋರು ಎಲ್ರ ಮನ್ಸು ಒಂದೇ ತರ ಅಂತ ನನ್ಗೆ ಗೊತ್ತು, ಆದ್ರೆ ಎಲ್ರಿಗೂ ಒಂದೇ ತರದ ಕನ್ಸು ಬೀಳಕ್ ಸಾಧ್ಯನಾ? ಅಮ್ಮ, ಬಾವ ಯಾಕೋ ನಿನ್ನೆ ಆಗಿರೋದು ಮರ್ತಿದ್ದಾರೆ ಅನ್ಸತ್ತೆ. ಹಾಗೇನಿಲ್ಲ, ಆಪ್ತ ಮಿತ್ರ ನಾಗವಲ್ಲಿ ತರ ಡಬಲ್ ಆಕ್ಟಿಂಗ್ ಮಾಡ್ತಿದ್ದಾರೆ ಅಷ್ಟೇ ನಮ್ಮ ಅಮ್ಮನ ಗಂಡ. ಪಾಪ ಬೀಗ್ತಿಯವರು ಗಡ 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 ಅಂತ ನಡ್ಗೋಗಿದ್ರು. ಎಲ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ನಮ್ಮಮ್ಮ ತ್ಯಾಗಿ, ಕರುಣಾಮಯಿ. ಅವಳ ಎದುರುಗಡೆ ನಿಲ್ಲಕ್ಕೆ ನಾನು ಹೆದರ್ಕೋತೀನಿ, ಅಂಥದ್ರಲ್ಲಿ ನಾನ್ ನಮ್ಮಮ್ಮನ್ನ ಹೊಡಿಯಕ್ ಹೋಗೋದ? ಚಾನ್ಸೇ ಇಲ್ಲ. ಮಮ್ಮಿ, ಈ ಮನೆಯವ್ರು ಹೆಂಗೆ ಅನ್ನೋದು ನಿನ್ ತುಂಬಾ ಚೆನ್ನಾಗಿ ಗೊತ್ತಲ್ವಾ? ನನ್ನ ನಿನ್ನ ಮಧ್ಯ ಬೆಂಕಿ ಹಚ್ಚೋದಿಕ್ಕೆ ಹಿಂಗೆಲ್ಲ ನಾಟಕ ಆಡ್ತಿದ್ದಾರೆ ಇವರು. ಈ ತಾಯಿಗೆ ತಕ್ಕ ಮಗ ನಿನ್ ಜೊತೆ ಇರೋವರೆಗೂ ಯೋಚನೆ ಮಾಡ ಮಮ್ಮಿ. ನನ್ನ ನಿನ್ನ ಸಂಬಂಧನ ಬೇರ್ಪಡ್ಸಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ತಗೋ ಮಮ್ಮಿ ಪ್ರಸಾದ, ಪೂರ್ತಿ ನಿಂಗೆ ಆಶೀರ್ವಾದ ಮಾಡಿ ಮಮ್ಮಿ. ಮಮ್ಮಿ ಮಮ್ಮಿ ಏ ಮಮ್ಮಿ, ಅಲ್ಲೇ 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 ಮಮ್ಮಿ ಅಲ್ಲೇ ಆಶೀರ್ವಾದ ಮಾಡು. ಅಲ್ಲೇ ಮಮ್ಮಿ, ಮಮ್ಮಿ. ಅಲ್ಲೇ 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 ಅಲ್ಲ, ಏನಾಗಿದೆ ಇವ್ರಿಗೆ? ರಾತ್ರಿ ನೋಡಿದ್ರೆ ಕುಟ್ಕೊಂಡು ಬಂದು ಹೊಡಿಯಕ್ಕೆ ಹೋಗಿದ್ರು, ಇವಾಗ ನೋಡಿದ್ರೆ ಆಶೀರ್ವಾದ ತಗೋತಿದ್ದಾರೆ. ಅಯ್ಯೋ ದೇವ್ರೆ, ಇವ್ರಿಗೆ ಯಾರಾದ್ರೂ ಮಾಟ ಮಂತ್ರ ಮಾಡಿಸಿದ್ರೆ ಹಿಂಗೆ? ಆಶೀರ್ವಾದ ಮಾಡು ಮಮ್ಮಿ. ಈಗ ಸಮಾಧಾನ ಆಯ್ತು. ಅಲ್ಲ ಕಣ, ನಿನ್ನೆ ನೋಡಿದ್ರೆ ಹುಚ್ಚು ನಾಯಿ ಹೊಡಿಯಕ್ಕೆ ಬಂದಿದ್ದೆ. ಇವತ್ತು ನೋಡಿದ್ರೆ ತಾಯಿ, ಮಾತಾಯಿ, ಅಮ್ಮ, ದೇವರು, ದೇವತೆ, ಏನೋ ಇದೆಲ್ಲ. ಅಲ್ಲ ಕಣ, ನಿನ್ನನ್ನೇನಾದರೂ ನಾನು ಹೆರಿಗೆ ಆಸ್ಪತ್ರೆಯಲ್ಲಿ ಹಡದ್ನೋ ಅಥವಾ ಹುಚ್ಚಾಸ್ಪತ್ರೆಯಲ್ಲಿ ಹಡದ್ನೋ? ನನ್ಗೆ ಹೆಂಗ್ ಗೊತ್ತಿರುತ್ತೆ ಮಮ್ಮಿ? ಅಯ್ಯೋ 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 ಅಯ್ಯೋ, ನನ್ನ
ಮಗ ಇವತ್ತು ಹೆಂಗೋ ಆಡ್ತಿದ್ದಾನೆ ಅಂದ್ರೆ ಇದಕ್ಕೆ ನೀನೆಲ್ಲ ಮಗ ಕಾರಣ. ಈ ಮನೆ ಕಣೋ, ಈ ಹಾಳಾದ ಮನೆ ಕಾರಣ. ಕಾಂತ ಮತ್ತೆ ಬಾವ ಈ ಮನೆಗೆ ಮಗ ಇದ್ದಂಗೆ ಯಜಮಾನ ಇದ್ದಂಗೆ ಅಂತ ನೀವೇ ಹೇಳಿದ್ರಿ. ನಿಮ್ಮನೇನ ನೀವೇ ಬೈಕೊಂಡ್ರೆ ಸರಿ ಇರುತ್ತಾ ಕಾಂತ ಮತ್ತೆ? ನಮ್ಮನೆ ನಾವೇ ಬೈಕೊಂಡ್ರೆ ಆಕಾಶಕ್ಕೆ ಉಗ್ದಂಗಾಯ್ತು. ಮನೇಲಿ ಯಾರಾದರೂ ತಪ್ಪು ಮಾಡಿದ್ರೆ ತಪ್ಪು ಮಾಡಿದವ್ರ ಬಗ್ಗೆ ಮಾತಾಡಿ, ಮನೆ ಬಗ್ಗೆ ಮಾತಾಡಬೇಡಿ. ಪಿಂಕಿ, ನೀನು ಇಲ್ಲಿದ್ಯಾ? ನಾನು ನಿನ್ನ ಎಲ್ಲೆಲ್ಲಿ ಹುಡುಕ್ದೆ ಗೊತ್ತಾ? ನಾನು ನಿಂಗೆ ಏನು ತಂದೆ ಏನು ಗೊತ್ತಾ? ಟೆಡಿ ಬೇರ್. ಯಾಕೆ ಪಿಂಕಿ, ಇಷ್ಟ ಆಗ್ಲಿಲ್ವಾ? ಇಷ್ಟನೇ, ಆದ್ರೆ ನಂಗೆ ನೀವು ಯಾವತ್ತೂ ಇದೆಲ್ಲ ಕೊಡ್ಸೇ ಇಲ್ಲ. ಇವತ್ತೇ ಕೊಡ್ಸ್ತಿದ್ದೀರಾ? ಅದು ಪಿಂಕಿ, ನನ್ನ ಫ್ರೆಂಡು ಹೊಸ್ದಾಗಿ ಟಾಯ್ ಶಾಪ್ ಓಪನ್ ಮಾಡಿದ್ದ. ನಿನಗೆ ಟೆಡ್ಡಿ ಬೇರ್ ಇಷ್ಟ ಅಂತ ನಾನು ಹೇಗೋ ತಿಳ್ಕೊಂಡೆ. ಅದಕ್ಕೆ ನಿಂಗೆ ಖುಷಿ ಪಡ್ಸೋಣ ಅಂತ ಸರ್ಪ್ರೈಸ್ ಕೊಡ್ತಾ ಇದ್ದೀನಿ. ಓ ಹಾಗಾ? ಶ್ರಾವಣಿ ಅಕ್ಕನು ಅದನ್ನೇ ಹೇಳ್ತಿದ್ರು, ಯಾರು ಏನಾದ್ರೂ ಕೇಳಿದ್ರೆ ಅದನ್ನ ಕೊಟ್ಬಿಡ್ಬೇಕು ಅಂತ. ಹೌದೌದೌದು, ಶ್ರಾವಣಿ ಬುದ್ಧಿವಂತೆ, ನಾನೇ ದಡ್ಡ. ಈಗ ನನಗೆ ಬುದ್ಧಿ ಬಂದಿದೆ. ತಗೋ ಟೆಡ್ಡಿ ಬೇರ್ ನಿಂದು. ಥ್ಯಾಂಕ್ ಯು. ಪಿಂಕಿ, ಇವಾಗ ಡಾಲ್ ತಗೊಂಡಲ್ಲ, ಏನು ಮಾಡ್ತೀಯಾ? ಯಾರ ಜೊತೆ ಆಟ ಆಡ್ತೀಯಾ? ಮೊದಲು ಶ್ರಾವಣಿ ಅಕ್ಕನ್ ತೋರಿಸ್ತೀನಿ, ಆಮೇಲೆ ಅಕ್ಕನ ಜೊತೆನೇ ಆಟ ಆಡ್ತೀನಿ. ಓಕೆ. ಒಂದು ನಿಮಿಷ, ಎಲ್ಲೋಗ್ತಿದ್ಯಾ? ಅಕ್ಕನ ರೂಮ್ ಈ ಕಡೆನೇ ಅಲ್ವಾ ಇರೋದು? ಹೌದು, ಶ್ರಾವಣಿ ಅಕ್ಕನ ರೂಮ್ ಈ ಕಡೆನೇ ಇರೋದು. ಆದರೆ ಶ್ರಾವಣಿ ಟೆರೆಸ್ ಮೇಲೆ ಹೋಗ್ತಿರೋದನ್ನ ನಾನು ನೋಡಿದೆ. ಓ ಸರಿ, ಹಾಗಾದ್ರೆ ನಾನು ಟೆರೆಸ್ಗೆ ಹೋಗ್ತೀನಿ. ಹೋಗೋಗು. ಮತ್ತೆ ಇನ್ಯಾವತ್ತೂ ಬರದೇ ಇರೋ ಜಾಗಕ್ಕೆ ನಾನು ನಿನ್ನ ಕಳಿಸ್ಕೊಟ್ರೆ ಮನೆಯವ್ರಿಗೆ ಯಾರೂ ಸಾಲಿಗ್ರಾಮಕ್ಕೆ ಹೋಗಲ್ಲ. ಅಣ್ಣ, ನಾನು ಕೆಲ್ಸಕ್ಕೆ ಹೋಗ್ಬೇಕು. ಏನ ನೀನ್ ಕೆಲ್ಸಕ್ಕೆ ಹೋಗ್ತಿದ್ಯಾ? ಯಾಕೋ ನೀನ್ ಮಾತ್ರ ಕೆಲ್ಸಕ್ಕೆ ಹೋಗ್ಬೇಕಾ? ನಾನ್ ಕೆಲ್ಸಕ್ಕೆ ಹೋಗ್ಬಾರ್ದಾ? ಯಾಕೆ? ಅಪ್ಪ ಅಮ್ಮ ಏನಾದ್ರು ಬೈದ್ರಾ? ಅಯ್ಯೋ ಇಲ್ಲ ಕಣೋ, ಅವರೇ ನಂದಿಲ್ಲ. ನಾನ್ ಕೆಲ್ಸಕ್ಕೆ ಹೋಗ್ಬೇಕು, ಅದಕ್ಕೆ ನೀನು ಜಾತಕ ರೆಡಿ ಮಾಡ್ಕೊಡ್ಬೇಕು. ನೀನೇನ್ ಕೆಲ್ಸಕ್ಕೆ ಹೋಗ್ಬೇಕಾ ಅಥವಾ ಮದ್ವೆ ಆಗ್ಬೇಕಾ? ಮದ್ವೆ ಆಗೋದಕ್ಕೆ ಅದನ್ನೆಲ್ಲ ಮಾಡ್ತಿರೋದು. ಏನ? ಅಯ್ಯೋ ಅಣ್ಣ, ಅದನ್ನೆಲ್ಲ ಬಿಡು. ನನಗಿವಾಗ ಅದೇನೋ ಕೆಲ್ಸಕ್ಕೆ ಸೇರ್ಕೊಳ್ಳೋದಕ್ಕೆ ನಮ್ ಬಗ್ಗೆ ಇಷ್ಟುದ್ದ ಬರೀತಾರಲ್ಲ, ಬಯೋಡೇಟಾ. ರೆಸ್ಯೂಮಾ? ಹಾ ಅದೇ ಅದನ್ನ ಮಾಡ್ಕೊಡೋಣ. ಅಲ್ಲ ಕಣೆ ಶ್ರೀವಲ್ಲಿ, ನಿನ್ಗೆ ಯಾಕೆ ಸಡನ್ ಆಗಿ ಕೆಲ್ಸಕ್ಕೆ ಹೋಗೋ ಆಸೆ ಬಂತು? ಅಣ್ಣ, ಆಸೆನೋ ದೋಸೆನೋ ಅದೆಲ್ಲ ನಿನಗೆ ಯಾಕೆ? ನಾನ್ ಕೆಲ್ಸಕ್ಕೆ ಹೋಗ್ಬೇಕಷ್ಟೇ. ನಿನ್ ಕೈಲಿ ರೆಸ್ಯೂಮ್ ಮಾಡ್ಕೊಡಕ್ ಆಗತ್ತಾ ಇಲ್ವಾ ಹೇಳು, ಇಲ್ಲಾಂದ್ರೆ ಕಂಪ್ಯೂಟರ್ ಶಾಪ್ ಹೋಗಿ ಮಾಡಿಸ್ಕೊತೀನಿ. ಸರಿ ಆಯ್ತು ಬಿಡು, ಅಲ್ಲೆಲ್ಲ ಹೋಗೋದ್ ಬೇಡ, ನಾನೇ ಮಾಡ್ಕೊಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.